ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕಾಲೇ ಫಲತಿ ಸುರದ್ರುಃ ಚಿಂತಾಮಣಿರಪಿ ಯಾಚನೆ ದಾತಾ ವರ್ಷತಿ ಸಕಲಮಭೀಷ್ಟಂ ದರ್ಶನಮಾತ್ರಾತ್ ಶ್ರೀಪಾದರಾಣ್ಮುನಿಃ. ಪ್ರಸನ್ನಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಸುಪ್ರಸಾದಃ ಸುಪ್ರಸನ್ನಾತ್ಮಾ ವಿಶ್ವದೃಕ್ ವಿಶ್ವಭುಕ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜಹ್ನುರ್ನಾರಾಯಣೋ ನರಃ. ನಾವು ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆಯ ದಿನ 26ನೇ ಶ್ಲೋಕ ವಿಷ್ಣು ಸಹಸ್ರನಾಮದಲ್ಲಿ 238ನೆಯ ನಾಮ ಸುಪ್ರಸಾದ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋದು ಪ್ರಾರಂಭ ಮಾಡಿದ್ದೇವೆ. ಪಾಠ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನಿನ್ನೆ ಪಾಠ ಮಾಡಬೇಕಾಗಿತ್ತು, ಸ್ವಲ್ಪ ಬೇರೆ ಕೆಲಸ ಇದ್ದಿರೋದ್ರಿಂದ ನಿನ್ನೆ ಮೆಸೇಜ್ ಹಾಕಿದ್ದೆ, ನಿನ್ನೆ ಪಾಠ ಮಾಡಲಿಕ್ಕಾಗಿಲ್ಲ. ಆದರೆ ಶ್ರೀಪಾದರಾಜರ ನಿತ್ಯ ಪ್ರಾತಸ್ಮರಣೀಯರಾದಂತಹ ಶ್ರೀಪಾದರಾಜರ ಆರಾಧನೆ ನಿನ್ನೆ, ಆಮೇಲೆ ಶ್ರೀಪಾದರಾಜರನ್ನು ಕುರಿತು ಒಂದು ಲಘು ಉಪನ್ಯಾಸವನ್ನು ಅಪ್ಲೋಡ್ ಮಾಡಿದ್ದಾಗಿದೆ, ಯೂಟ್ಯೂಬ್ಗೆ ಅದು ಪೋಸ್ಟು ಮಾಡಿದ್ದಾಗಿದೆ. ಇವತ್ತು ಉತ್ತರಾರಾಧನೆ. ಇವತ್ತಿನ ದಿನ ಒಂದು 5 ನಿಮಿಷಗಳ ಕಾಲ ಶ್ರೀಪಾದರಾಜರನ್ನು ಸ್ಮರಿಸಿ ನಮ್ಮ ಪಾಠವನ್ನು ಮುಂದುವರಿಸೋಣ. ಸುಪ್ರಸಾದ, ಭಗವಂತನ ಪ್ರಸಾದವಿಲ್ಲದೆ ನಮಗೆ ಯಾವುದೂ ದೊರಕುವುದಿಲ್ಲ. ಚತುರ್ವಿಧ ಪುರುಷಾರ್ಥಗಳಲ್ಲಿ ಭಗವಂತನ ಪ್ರಸಾದವಿಲ್ಲದೆ ಯಾವುದೂ ದೊರಕುವುದಿಲ್ಲ. ಹಾಗೆ ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ, ಆ ಮುಕುಂದನ ಮೋಕ್ಷ ಕೊಡುವಂತಹ ಮುಕುಂದನ ಭಕ್ತಿ ನಮಗೆ ಬರಬೇಕಾಗಿದ್ದರೆ ಗುರುಗಳಲ್ಲಿ ಭಕ್ತಿ ಬರಬೇಕು, ಗುರುಗಳ ಅನುಗ್ರಹ ಬೇಕು. ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರ. ಗುರುಗಳ ಅನುಗ್ರಹಕ್ಕಿಂತ ಬಲವತ್ತರವಾದದ್ದು ಯಾವುದೂ ಇಲ್ಲ. ಆದ ಕಾರಣ ನಮ್ಮ ಮಾಧ್ವ ಪರಂಪರೆಯಲ್ಲಿ ಬಂದಿರುವಂತಹ ನಿತ್ಯ ಪ್ರಾತಸ್ಮರಣೀಯರಾದ ಅನೇಕ ಗುರುಗಳರಲ್ಲಿ ಮುಖ್ಯರಾದಂತಹ ಶ್ರೀಪಾದರಾಜರ ಉತ್ತರಾರಾಧನೆ ಸಂದರ್ಭವಾಗಿ ಇವತ್ತು ಒಂದು 5 ನಿಮಿಷಗಳ ಕಾಲ ಅವರನ್ನು ಸ್ಮರಿಸಿ ಅವರ ಅನುಗ್ರಹದಿಂದ ನಮ್ಮ ಪಾಠ ವಿಶೇಷವಾಗಿ ನಡೀಲಿ ಅಂತ ಪ್ರಾರ್ಥನೆ ಮಾಡ್ತಾ ಮುಂದುವರಿಸೋಣ. ನಾವು ಮಧ್ಯಾರಾಧನೆ, ಪೂರ್ವಾರಾಧನೆ, ಉತ್ತರಾರಾಧನೆ ಅಂತ ಆರಾಧನೆಯನ್ನು 3 ದಿನ ಮಾಡ್ತೇವೆ, ಎಲ್ಲ ಗುರುಗಳ ಆರಾಧನೆಗಳನ್ನು. ಕಾರಣವೇನು ಅಂತ ಹೇಳಿದರೆ, ವರ್ಷದಲ್ಲಿ 365 ದಿನಗಳಲ್ಲಿ ಎಲ್ಲ ಗುರುಗಳು ಬೃಂದಾವನಸ್ಥರಾದ ಗುರುಗಳು. 362 ದಿನಗಳ ಕಾಲ ಬೃಂದಾವನದಲ್ಲಿ ಇದ್ದು ಅಂತರ್ಮುಖರಾಗಿದ್ದು ಜಪವನ್ನು ಮಾಡಿಕೊಳ್ತಾ ಅವರ ಮನಸ್ಸನ್ನು ಭಗವಂತನಲ್ಲಿ ಲಗ್ನ ಮಾಡಿರ್ತಾರೆ. ಆರಾಧನೆ ದಿನ ಯಾವತ್ತು ಅವರು ಹರಿದಿ ಪದವನ್ನು ಸೇರಿರ್ತಾರೋ ಅವತ್ತಿನ ದಿನ, ಅವತ್ತಿನ ಹಿಂದಿನ ದಿನ, ಅವತ್ತಿನ ಮುಂದಿನ ದಿನ, ಈ 3 ದಿನಗಳು ಮಾತ್ರ ಬೃಂದಾವನದಲ್ಲಿದ್ದುಕೊಂಡು ಬಹಿರ್ಮುಖರಾಗಿ ಯಾವ ಭಕ್ತರು ತನ್ನ ಭಕ್ತರು ಬಂದು ತಮ್ಮಲ್ಲಿ ಸೇವೆ ಮಾಡ್ತಾರೋ
ಅವರನ್ನು ಅನುಗ್ರಹಿಸುವುದಕ್ಕಾಗಿ ಬಹಿರ್ಮುಖರಾಗಿ ನೋಡ್ತಾ ಇರ್ತಾರಂತೆ. ನಾವು 362 ದಿನಗಳ ಕಾಲ ಗುರುಗಳ ಸೇವೆ ಮಾಡೋದು ಒಂದೇ. ಈ 3 ದಿನಗಳಲ್ಲಿ ಒಂದು ಸಲ ಅವರ ಕೃಪಾ ವೀಕ್ಷಣ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದರೆ ನಾವು ಇಷ್ಟು ಮಾಡಿದ್ದು ಸಾರ್ಥಕವಾಗುತ್ತೆ. ನಾವು ಅವರನ್ನು ನೋಡುವುದಲ್ಲ, ಅವರು ನಮ್ಮನ್ನು ಒಂದು ಕ್ಷಣ ಕಾಲವಾದರೂ ನೋಡುವುದು ಪ್ರಧಾನ. ಅದಕ್ಕಾಗಿ ನಾವು ಈ 3 ದಿನಗಳ ಕಾಲದಲ್ಲಿ ಅವರ ಸ್ಮರಣೆ, ಅವರ ಗುಣಗಾನದ ಶ್ರವಣ ಗುಣಗಾನ, ಅವರ ದರ್ಶನ, ಅವರ ಸೇವೆ ಅನೇಕ ರೀತಿಯಾಗಿ, ಗುರುಗಳ ಸ್ಮರಣೆ ಅನ್ನೋದು ಅನೇಕ ರೀತಿಯಾಗಿರುತ್ತೆ. ಅವರನ್ನು ಹೋಗಿ ಪ್ರತ್ಯಕ್ಷವಾಗಿ ದರ್ಶನ ಮಾಡೋದು, ಅಥವಾ ಅವರ ಗುಣಗಳನ್ನು ಗಾನ ಮಾಡೋದು, ಅವರನ್ನು ಕುರಿತು ಕೇಳುವುದು, ಮತ್ತು ಅವರಿಗೆ ಮನಸ ನಮಸ್ಕಾರ ಮಾಡುವುದು, ಅನೇಕ ರೀತಿಯಾಗಿ ನಾವು ಗುರುಗಳನ್ನು ಸ್ಮರಿಸುವುದು. ಈ ರೀತಿಯಾಗಿ ಆರಾಧನೆ ಎಂಬುದು, ಆರಾಧನೆ ಅಂತ ಹೇಳಿದ್ರೆ ಪೂಜೆ ಮಾಡುವುದು. ಆರಾಧನೆ ಅನೇಕ ರೀತಿಯಾಗಿರುತ್ತೆ. ಅದವಾಗಿ ಇವತ್ತು ಕೂಡ ಶ್ರೀಪಾದರಾಜರು ಬಹಿರ್ಮುಖರಾಗಿ ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿದ್ದಾರೆ. ಆದ ಕಾರಣ ಅವರ ಸ್ಮರಣೆಯನ್ನು ಮಾಡ್ತಾ, ಶ್ರೀಪಾದರಾಜರು ಎಂಥವರು ಅಂತ ಹೇಳಿದರೆ ಅವರ ಶಿಷ್ಯರು ವ್ಯಾಸರಾಜರು. ವ್ಯಾಸರಾಜರ ಮಹತ್ವ ಎಂಥದ್ದು ಅಂತ ಹೇಳಿದರೆ, ಅವರ ಶಿಷ್ಯರಾದ ಪುರಂದರದಾಸರು ಹೇಳ್ತಾರೆ, ಈಸು ಮುನಿಗಳಿದ್ದೇನು ಮಾಡಿದರೂ ವ್ಯಾಸಮುನಿ ಮಧ್ವಮತವನ್ನುದ್ಧರಿಸಿದ. ಪ್ರತಿವಾದಿಯಾದಂತಹ ಪಕ್ಷಧರ ಮಿಶ್ರನು ಹೇಳ್ತಾನೆ, ಯದಧೀತಂ ತದಧೀತಂ ಯದನಧೀತಂ ತದಧೀತಂ. ನಾನು ಓದಿದ್ದನ್ನೆಲ್ಲ ಓದಿದ್ದಾರೆ, ನಾನು ಓದದೇ ಇದ್ದನ್ನೂ ಓದಿದ್ದಾರೆ. ಈ ಪಕ್ಷಧರ ಮಿಶ್ರನಿಗೆ ಪ್ರತಿಪಕ್ಷ ಸ್ಥಾನದಲ್ಲಿ ನಿಂತು ವಾದ ಮಾಡುವಂಥವರು ಅಲ್ಲಿ ನವೀನ ವ್ಯಾಸರಾದಂತಹ ವ್ಯಾಸರಾಜರು ಬಿಟ್ಟರೆ ಇನ್ನೊಬ್ಬರು ಇಲ್ಲ ಅಂತ ಹೇಳ್ತಾರೆ. ಇಂತಹ ಉತ್ಕೃಷ್ಟವಾದ ವ್ಯಕ್ತಿತ್ವ, ಜ್ಞಾನ ಉಳ್ಳಂತಹ ವ್ಯಾಸರಾಜರನ್ನು ಜಗತ್ತಿಗೆ ಕೊಟ್ಟಂತಹ, ವಿದ್ಯೆಯನ್ನು ಕಲಿಸಿ ಕೊಟ್ಟಂತಹ ಮಹಾನುಭಾವರು ಶ್ರೀಪಾದರಾಜರು. ಬ್ರಹ್ಮಣ್ಯ ತೀರ್ಥರು ಅನುಗ್ರಹ ಮಾಡಿ, ಬ್ರಹ್ಮಣ್ಯ ತೀರ್ಥರು ಅಲ್ಲಿಂದ ಶ್ರೀಪಾದರಾಜರ ಹತ್ರ ಪಾಠಕ್ಕೆ ಕಳಿಸಿ ಶ್ರೀಪಾದರಾಜರಲ್ಲಿ ಪಾಠವನ್ನು ಕಲಿತು, ಅರ್ಥಾತ್ ವ್ಯಾಸರಾಜರನ್ನು ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರು ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು. ಶ್ರೀಪಾದರಾಜರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂಥವರು ವ್ಯಾಸರಾಜರು. ಅಂತಹ ವ್ಯಾಸರಾಜರನ್ನು ನೋಡಿ ಅವರೇನು ಮಾಡ್ತಾರಂತೆ, ಪಕ್ಷಧರ ಮಿಶ್ರ ಇಂತಹ ವ್ಯಕ್ತಿಯನ್ನು ತಯಾರು ಮಾಡಿದಂತಹ ಗುರುಗಳನ್ನು ನಾನು ನೋಡಬೇಕು ಅಂತ ಹೇಳಿ ನರಸಿಂಹತೀರ್ಥಕ್ಕೆ ಅವ್ರು ಬರ್ತಾರಂತೆ. ಬಂದು ಪಕ್ಷಧರ ಮಿಶ್ರನು ಶ್ರೀಪಾದರಾಜರಲ್ಲಿ ಬಂದು ವ್ಯಾಸರಾಜರನ್ನು ಹೊಗಳ್ತಾರಂತೆ. ಅಂತಹ ವ್ಯಾಸರಾಜರನ್ನು ಕೊಟ್ಟಿರುವಂತಹ ಮಹಾನುಭಾವರು ಶ್ರೀಪಾದರಾಜರು. ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು 3 ಜನ ರಾಜತ್ರಯರಾಗಿದ್ದಾರೆ ಮಾಧ್ವ ಗುರುಗಳ ಪರಂಪರೆಯಲ್ಲಿ. ಈ ರಾಜತ್ರಯರು 3 ಜನ ಒಬ್ಬರಿಗೊಬ್ಬರು ಗುರುಶಿಷ್ಯರಾಗಿದ್ದುಕೊಂಡು 3 ಜನ ಉದ್ದಾಮ ಪಂಡಿತರಾಗಿ ಸಂಸ್ಕೃತದಲ್ಲಿ ಉದ್ಗ್ರಂಥಗಳನ್ನು ಬರೆದು, ಅಷ್ಟೇ ಅಲ್ಲದೆ ಕನ್ನಡ ಹರಿದಾಸ ಸಾಹಿತ್ಯವನ್ನು ಉತ್ತುಂಗ ಶಿಖರಕ್ಕೆ ಏರಿಸಿದಂತಹ ಮಹಾನುಭಾವರು 3 ಜನ. ಅದರಲ್ಲಿ ಆದ್ಯರು ಶ್ರೀಪಾದರಾಜರು. ಅವರು ಕೂಡ ಕನ್ನಡದಲ್ಲಿ ಹರಿದಾಸ ಕೀರ್ತನೆಗಳನ್ನು ಬರೆದು ಪ್ರೋತ್ಸಾಹಿಸಿದಂತಹ ಮಹಾನುಭಾವರು. ವ್ಯಾಸ ದಾಸ ಸಾಹಿತ್ಯಗಳೆರಡರನ್ನು ಚೆನ್ನಾಗಿ ಬೆಳೆಸಿದಂತಹ ಮಹಾನುಭಾವರು ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು. ಅಂತಹ ಶ್ರೀಪಾದರಾಜರ ಒಂದು ಆರಾಧನೆ ನಿನ್ನೆ ಹೇಳಿದ್ದೇನೆ ವಿಸ್ತಾರವಾಗಿ, ಮತ್ತು ಇತ್ತು ಪುನಃ ಒಂದು ಸಲ ಸ್ಮರಣೆ. ಕಾಲೇ ಫಲತಿ ಸುರದ್ರುಹು ಚಿಂತಾಮಣಿರಪಿ ಯಾಚನೇದಾತ ವರ್ಷತಿ ಸಕಲಮಭೀಷ್ಟಂ ದರ್ಶನ ಮಾತ್ರಾತ್ ಶ್ರೀಪಾದರಾಣ್ಮುನಿ. ದೇವಲೋಕದಲ್ಲಿರುವ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ. ಕಾಲೇ ಫಲತಿ ಸುರದ್ರುಹು, ದೇವಲೋಕದಲ್ಲಿರುವ ಕಲ್ಪವೃಕ್ಷ ಕಾಲ ಕಾಲಕ್ಕೆ ಕೊಡುತ್ತೆ ಕೇಳಿದ್ದನ್ನು. ಚಿಂತಾಮಣಿ ಯಾಚನೇದಾತ, ಕೇಳಿದರೇ ಕೊಡುತ್ತೆ. ಆದರೆ ವರ್ಷತಿ ಸಕಲಮಭೀಷ್ಟಂ ದರ್ಶನ ಮಾತ್ರಾತ್ ಶ್ರೀಪಾದರಾಣ್ಮುನಿ. ಶ್ರೀಪಾದರಾಜರ ದರ್ಶನ ಮಾತ್ರದಿಂದಲೇ
ಎಲ್ಲವೂ ಕೂಡ ನಮ್ಮ ಮನೋಭೀಷ್ಟಗಳೆಲ್ಲ ವರ್ಷಿಸುತ್ತಾರೆ, ಸುರಿಸುತ್ತಾರೆ, ಈಡೇರಿಸುತ್ತಾರೆ ಶ್ರೀಪಾದರಾಜರು. ಅಂತಹ ಮಹಾನುಭಾವರು. ಭಾಗವತದಲ್ಲಿ ಒಂದು ವಾಕ್ಯವಿದೆ, ದರ್ಶನಾದೇವ ಸಾಧವಃ ನ ಹೆಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವಃ. ನಾವು ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಮಿಂದು ಆ ಕ್ಷೇತ್ರ ಮೂರ್ತಿಗಳ ದರ್ಶನ ಮಾಡಿದರೆ ಅವು ತೇ ಪುನಂತಿ ಉರುಕಾಲೇನ, ಅವು ನಮ್ಮನ್ನು ಬಹಳ ಕಾಲ ಆದಮೇಲೆ ಪುನೀತರನ್ನಾಗಿ ಮಾಡಿದರೆ ದರ್ಶನಾದೇವ ಸಾಧವ, ಸಾಧು ಸಜ್ಜನರ ದರ್ಶನ ಮಾತ್ರದಿಂದಲೇ ನಾವು ಪುನೀತರಾಗ್ತೀವಿ ಎಂಬುದಕ್ಕೆ ಮೂರ್ತಿಮತ್ತಾಗಿ ಸಾಕ್ಷೀಭೂತರಾಗಿ ಶ್ರೀಪಾದರಾಜರು ನರಸಿಂಹತೀರ್ಥದಲ್ಲಿ ಇದ್ದು ಬೃಂದಾವನದಲ್ಲಿ ಸನ್ನಿಹಿತರಾಗಿದ್ದು ನಮ್ಮನ್ನು ಅನುಗ್ರಹ ಮಾಡ್ತಾ ಇದ್ದಾರೆ. ಅಂತಹ ಶ್ರೀಪಾದರಾಜರ ಉತ್ತರಾರಾಧನೆ ಸಂದರ್ಭವಾಗಿ ಅವರ ಸ್ಮರಣೆಯನ್ನು ಮಾಡಿ ಇನ್ನು ಇವತ್ತು ನಮ್ಮ ಪಾಠವನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಸುಪ್ರಸಾದ ಅಂತ ನಿನ್ನೆ ಪಾಠವನ್ನು ಪ್ರಾರಂಭ ಮಾಡಿದ್ದೇವೆ. ನಿನ್ನೆ ಹೇಳಿದ್ದೇವೆ, ಶೋಭನವಾದ ಅನುಗ್ರಹವುಳ್ಳವನು, ಆಸ್ಪೀಷಿಯಸ್ ಆ್ಯಂಡ್ ಗುಡ್ ಅಂತ, ಶೋಭನ ಒಳ್ಳೆ ಮಂಗಳಕರವಾದ ಅಂತ, ಅಂತಹ ಅನುಗ್ರಹವುಳ್ಳವನು ಅಂತ ಹೇಳಿದಾಗ, ಶೋಭನಃ ಪ್ರಸಾದಃ ಅನುಗ್ರಹಃ ಯಸ್ಯ ಸಹ ಸುಪ್ರಸಾದಃ. ಶೋಭನವಾದ ಒಳ್ಳೆ ಮಂಗಳಕರವಾದ ಅನುಗ್ರಹವುಳ್ಳವನು ಯಾರಿಗಿದೆಯೋ ಅವನು ಸುಪ್ರಸಾದ. ತನ್ನ ಭಕ್ತರಿಗೆ ಒಳ್ಳೆಯದನ್ನು ಕೊಡುವವನು, ಒಳ್ಳೆಯದ ಅನುಗ್ರಹ ಮಾಡುವ ಶಕ್ತಿ ಸಾಮರ್ಥ್ಯ ಉಳ್ಳವನು. ಆದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಮತ್ತು ಹೇಳ್ತಾರೆ, ಪ್ರಸಾದೇ ಶೋಭನತ್ವಂ ಸರ್ವಪುರುಷಾರ್ಥ ಪ್ರಯೋಜಕತ್ವಂ. ಆ ಶೋಭನತ್ವದಲ್ಲೂ ಸರ್ವಪುರುಷಾರ್ಥ ಪ್ರಯೋಜಕ. ನಮಗೆ 4 ಪುರುಷಾರ್ಥಗಳು, ಚತುರ್ವಿಧ ಪುರುಷಾರ್ಥಗಳು, ಧರ್ಮ ಅರ್ಥ ಕಾಮ ಮೋಕ್ಷ. ಈ ಧರ್ಮ ಅರ್ಥ ಕಾಮಗಳೆಲ್ಲವೂ ಕೂಡ ಮೋಕ್ಷದಲ್ಲಿ ಪರ್ಯವಸಾನ ಹೊಂದಬೇಕು. ಮೋಕ್ಷಕ್ಕಾಗಿ ನಾವು ಈ ಧರ್ಮಾರ್ಥ ಕಾಮಗಳನ್ನು ಬಯಸಬೇಕೇ ಹೊರತು ಧರ್ಮಾರ್ಥ ಕಾಮಗಳನ್ನು ಐಹಿಕ ಸುಖಗಳಿಗಾಗಿ ಸ್ವಾರ್ಥಕ್ಕಾಗಿ ನಾವು ಬಯಸಬಾರದು. ಈ ಧರ್ಮಾರ್ಥ ಕಾಮಗಳೆಲ್ಲವೂ ಕೂಡ ಮೋಕ್ಷ ಎಂಬ 4ನೆಯ ಪುರುಷಾರ್ಥ ಸಾಧನೆಗೆ ಸಾಧನೆಯಾಗಿರಬೇಕು. ಅದೇ ಪ್ರಸಾದೇ ಶೋಭನತ್ವಂ ಸರ್ವಪುರುಷಾರ್ಥ ಪ್ರಯೋಜಕತ್ವಂ ವಿಶೇಷತಃ ಮೋಕ್ಷ ಸಾಧಕತ್ವಂ ತಾರತಮ್ಯೇನ ಅಭಿವ್ಯಕ್ತತ್ವಂ ಫಲದಾಯಿತ್ವಂ ಇತ್ಯಾದಿ. ಈ 4 ಪುರುಷಾರ್ಥಗಳನ್ನು ಕೊಡುವವನು ಭಗವಂತ. ಆದ ಕಾರಣ ಅವನು ಸುಪ್ರಸಾದ. ಅದರೊಳಗೂ ವಿಶೇಷವಾಗಿ ಮೋಕ್ಷವೆಂಬ 4ನೆಯ ಪುರುಷಾರ್ಥವನ್ನು ಕೊಡುವವನು ಭಗವಂತ. ಆದ ಕಾರಣ ಅಂತಹ ಅದು ಯಾಕೆ ಮೋಕ್ಷ ಎಂಬುದು ಭಗವಂತ ಒಬ್ಬನೇ ಕೊಡತಕ್ಕವನು. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ. ಮೋಕ್ಷವನ್ನು ಕೊಡತಕ್ಕಂತಹ ಶಕ್ತಿ ಭಗವಂತನಿಗೆ ಒಬ್ಬನಿಗೆ ಬಿಟ್ಟರೆ ಇನ್ನು ಯಾರಿಗೂ ಇಲ್ಲ. ಅವನೊಬ್ಬನೇ ಮೋಕ್ಷಪ್ರದಾತ. ಜೀವೋತ್ತಮರಾದ ವಾಯುದೇವರು ಅವನ ಆಜ್ಞೆಯ ಮೇರೆಗೆ ಕೊಡತಕ್ಕವರು. ಆದ ಕಾರಣ ಆ ಮೋಕ್ಷ ಬೇಕು ಅಂತ ಹೇಳಿದರೆ ನಾವು ಭಗವಂತನನ್ನು ಮಾತ್ರ, ಅವನನ್ನೇ ಹಿಡಿಬೇಕು, ಅವನ ಪಾದಗಳನ್ನೇ ಹಿಡಿಯಬೇಕು, ಅವನನ್ನು ಆಶ್ರಯಿಸಿದಾಗ ಅದಕ್ಕೆ ವಿಶೇಷತಃ ಮೋಕ್ಷ ಸಾಧಕತ್ವಂ. ಆ ಮೋಕ್ಷ ಎಂಬ ಪುರುಷಾರ್ಥವನ್ನು ಸಾಧಿಸಬೇಕು ಅಂದರೆ ಭಗವಂತನ ಅನುಗ್ರಹ ಪ್ರಸಾದ ಬೇಕು. ಇಲ್ಲಿ ಪ್ರಸಾದ ಅಂತ ಹೇಳಿದರೆ ನಮಗೆ ಈ ದೇವಸ್ಥಾನದಲ್ಲಿ ಕೊಡುವಂತಹ ಯಾವುದೋ ಒಂದು ಪ್ರಸಾದ, ಹಯಗ್ರೀವ ದೇವರಿಗೆ ನೈವೇದ್ಯ ಮಾಡಿದಂತಹ ಒಂದು ಭೌತಿಕವಾದಂತಹ ಪದಾರ್ಥ ಅಂತಲ್ಲ. ಪ್ರಸಾದ ಅಂದರೆ ಭಗವಂತನ ಅನುಗ್ರಹ. ಅದು ವೆದರ್ ಇಟ್ ಈಸ್ ವಿಸಿಬಲ್ ಆರ್ ಇನ್ವಿಸಿಬಲ್. ಪ್ರಸಾದ ಮೀನ್ಸ್ ಭಗವಂತನ ಅನುಗ್ರಹ ಅಂಥೇಳಿ. ಅವನ ಪ್ರಸಾದ ಎಂಬುದು ನಮಗೆ ಭೌತಿಕವಾಗಿ ಆ್ಯಸ್ ಇಟ್ ಈಸ್ ನಾಟ್ ವಿಸಿಬಲ್, ಅದನ್ನು ನಾವು ಭಗವಂತನಿಗೆ ನಿವೇದನೆ ಮಾಡಿ ಭೌತಿಕವಾದದ್ದು ಅವನ ಒಂದು ದೃಷ್ಟಿಯನ್ನು ಸಾರಿಸಿ ಅದರಲ್ಲಿರುವ ತನ್ನದೇ ಆದಂತಹ ಸ್ವಾಖ್ಯರಸವನ್ನು ತಾನು ಸ್ವೀಕಾರ ಮಾಡಿ ಪ್ರಾಕೃತವಾದಂತಹ ಪದಾರ್ಥವನ್ನು ನಮಗೆ
ಅನುಗ್ರಹ ರೂಪವಾಗಿ ಕೊಡ್ತಾನಾದ ಕಾರಣ ನಾವು ಪ್ರಸಾದ ಅಂತ ಇದ್ದೇವೆ. ಪ್ರಸಾದ ಮೀನ್ಸ್ ಅನುಗ್ರಹ, ಭಗವಂತನ ಅನುಗ್ರಹ ಅಂತ ಹೆಸರು. ಇನ್ನು ಭಗವಂತನಿಗೆ ಅನಂತ ನಾಮಗಳಿದೆ. ಅದರೊಳಗೆ ಅನಂತ ಎಂಬುದು ಕೂಡ ಭಗವಂತನಿಗೆ ಒಂದು ಹೆಸರು. ಪ್ರಹ್ಲಾದರಾಜರು ಹೇಳ್ತಾರೆ, ತುಷ್ಟೇಚ ಯತ್ರ ಕಿಮಲಭ್ಯಮನಂತಂ ಆದ್ಯೇ, ಮತ್ತು ಗೀತಾಭಾಷೆಯಲ್ಲಿ ತಸ್ಮಿನ್ ಪ್ರಸನ್ನೇ ಕಿಮಿಹಾಸ್ತಲಭ್ಯಂ ಅಂತೇಳಿ. ಅಂದರೆ ಪ್ರಹ್ಲಾದರಾಜರು ಭಾಗವತದಲ್ಲಿ ಹೇಳ್ತಾರೆ, ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೇ. ಶ್ರೀನಿಕೇತನನಾದಂತಹ ಭಗವಂತ ಪ್ರಸನ್ನನಾದರೆ ಕಿಂ ಅಲಭ್ಯಂ, ದೊರಕದೇ ಇರುವಂತಹ ವಸ್ತುವು ಯಾವುದು? ಎಲ್ಲವೂ ಸಿಗತ್ತೆ, ಚತುರ್ವಿಧ ಪುರುಷಾರ್ಥಗಳು ಸಿಗತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ಅನಂತ ಎಂದು ಕರೆಯಲ್ಪಡುವಂತಹ ಭಗವಂತನು ಪ್ರಸನ್ನನಾದರೆ ಯಾವುದು ಸಿಗುವುದಿಲ್ಲ, ಎಲ್ಲವೂ ಸಿಗತ್ತೆ. ಅಂತಹ ಪ್ರಹ್ಲಾದನ ಮಾತು. ಆ ಭಗವಂತನ ಪ್ರಸಾದದಿಂದ ಚತುರ್ವಿಧ ಪುರುಷಾರ್ಥಗಳನ್ನು, ಅದರಲ್ಲಿ ಯಾವುದರ ಒಂದನ್ನೂ ಆಗಲಿ ನಾಲ್ಕನ್ನೂ ಆಗಲಿ ನಮಗೆ ಸಿಗತ್ತೆ. ಆದ ಕಾರಣ ಜೀವರಿಗೆ ಬೇಕಾದಂತಹ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುವಂತಹ, ಅನುಗ್ರಹ ಮಾಡುವಂತಹ ಸಾಮರ್ಥ್ಯವುಳ್ಳವನಾದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಇನ್ನು ನಮಗೆ ಅನಂತ ಜೀವರಿದ್ದಾರೆ. ಈ ಅನಂತ ಜೀವರು ಇರುವಾಗ ಯಾಕೆ ಎಲ್ಲರಿಗೂ ಒಂದೇ ರೀತಿಯಾಗಿ ಭಗವಂತ ಅನುಗ್ರಹ ಮಾಡುವುದಿಲ್ಲ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅನುಗ್ರಹ ಮಾಡ್ತಾನೆ. ಈ ಅನಂತ ಜೀವರೆಲ್ಲರೂ ಇರುವುದು ಕೂಡ ಅವನ ಅನುಗ್ರಹದಿಂದಲೇ, ಅವನ ನಿಮಿತ್ತದಿಂದಲೇ, ಅವನ ಕಾರಣದಿಂದಲೇ. ಅವನು ಇಲ್ಲದೇ ಇದ್ದರೆ ಯಾವುದೂ ಕೂಡ ನಡೆಯುವುದಿಲ್ಲ. ಆದರೆ ಒಬ್ಬರು ಸುಖವಾಗಿದ್ದಾರೆ, ಒಬ್ಬರು ದುಃಖವಾಗಿದ್ದಾರೆ, ಒಬ್ಬರು ಸ್ವಲ್ಪ ಸುಖವಾಗಿದ್ದಾರೆ. ನೋಡು, ಸ್ವಲ್ಪ ಮೆತ್ತಕ್ಕೆ ಮಾತಾಡು, ಮೆಲ್ಲಿಗೆ ಮಾತಾಡು. ಕೆಲವರು ಸುಖವಾಗಿದ್ದಾರೆ, ಕೆಲವರು ದುಃಖವಾಗಿದ್ದಾರೆ, ಕೆಲವರು ಬಹಳ ಸುಖವಾಗಿದ್ದಾರೆ, ಕೆಲವರು ಸ್ವಲ್ಪ ಸುಖವಾಗಿ. ಯಾಕೆ ಅಂತ ಹೇಳಿದರೆ, ಭಗವಂತ ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ. ಆದರೆ ಯಾರ ಸೇವೆಗೆ ಅನುಗುಣವಾಗಿ ಅವರನ್ನು ಅನುಗ್ರಹ ಮಾಡ್ತಾನೆ. ತೆಲುಗೊಳಗೆ ಒಂದು ಗಾದೆ ಇದೆ, ಪಿಂಡಿ ಕೊದ್ದಿ ರೊಟ್ಟೆ ಅಂಥೇಳಿ. ಹಿಟ್ಟು ಎಷ್ಟಿದೆಯೋ ಅಷ್ಟೇ ರೊಟ್ಟಿ ಮಾಡಲಿಕ್ಕಾಗತ್ತೆ. ಹಿಟ್ಟು ಎಷ್ಟು ಕ್ವಾಲಿಟಿಯಾಗಿದ್ದರೆ ರೊಟ್ಟೆ ಅಷ್ಟು ಕ್ವಾಲಿಟೇಟಿವ್ ಆಗಿ, ಒಳ್ಳೆ ಕ್ವಾಲಿಟಿಯಾಗಿ, ರುಚಿಯಾಗಿರುತ್ತೆ. ಹಿಟ್ಟು ದಂಡಿಯಾಗಿದ್ದರೆ ದಂಡಿ ರೊಟ್ಟಿಗಳಾಗತ್ತೆ. ಹಾಗೆ ಸೇವಕರ ಸೇವೆಗಳಿಗೆ ಅನುಗುಣವಾಗಿ ಅವನು ಪ್ರಸನ್ನನಾಗ್ತಾನೆ ಹೊರತು ಎಲ್ಲರಿಗೂ ಒಂದೇ ರೀತಿಯಾಗಿ ಅವನು ಪ್ರಸನ್ನನಾಗುವುದಿಲ್ಲ. ಅದನ್ನೇ ಹೇಳ್ತಾ ಇದೆ, ಸಂಸೇವತಾಂ ಸುರತರೋರಿವ ತೇ ಪ್ರಸಾದ ಸೇವಾನುರೂಪ ಮುದಯೋ ನ ವಿಪರ್ಯಯೋತ ಅಂತ ಹೇಳ್ತಾ ಇದ್ದಾರೆ. ಸೇವಕರ ಸೇವೆಗೆ ಅನುಗುಣವಾಗಿ ಪ್ರಸನ್ನನಾಗ್ತಾನೆ. ಕಲ್ಪವೃಕ್ಷ ಅದೇ ಹೇಳ್ತಾರೆ, ಸಂಸೇವತಾಂ ಸುರತರೋರಿವ. ಆ ಸುರತರು ಅಂದರೆ ಕಲ್ಪವೃಕ್ಷ, ದೇವತಾ ಕಲ್ಪವೃಕ್ಷ ಹೇಗೆ ತನ್ನನ್ನು ಸೇವಿಸಿದವರಿಗೆ ಅವರ ಸೇವೆಗೆ ಅನುಗುಣವಾಗಿ ಫಲವನ್ನು ನೀಡುತ್ತೋ ಅದೇ ರೀತಿಯಾಗಿ ಭಗವಂತನೂ ಕೂಡ ಸೇವಕರ ಸೇವೆಗೆ ಅನುಗುಣವಾಗಿ ಅವನು ಅನುಗ್ರಹ ಮಾಡ್ತಾನೆ ಅಂತ ಭಾಗವತದಲ್ಲಿ ಉದ್ಧವನು ಹೇಳ್ತಾ ಇದ್ದಾನೆ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ರಮಾದೀನಾಮಧಿಕೋದಯೋಪಿ ಸೇವಾಧಿಕತ್ವಾದೇವ. ಸೇವಕರ ಸೇವೆಗೆ ಅನುಗುಣವಾಗಿ ಭಗವಂತ ಅನುಗ್ರಹ ಮಾಡ್ತಾನೆ ತನ್ನ ಭಕ್ತರನ್ನು. ಆದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಇನ್ನು ಯಾವ ಸಾಧನದಿಂದ ಎಷ್ಟೆಷ್ಟು ಭಗವತ್ ಪ್ರಸಾದವನ್ನು ನಾವು ಸಂಪಾದಿಸಿಕೊಳ್ಳಬಹುದು, ಅದು ಯಾವ ಫಲಕ್ಕೆ ಸಾಧನವಾಗತ್ತೆ ಎಂಬುದು ಸ್ಪಷ್ಟೀಕರಿಸಲ್ಪಟ್ಟಿದೆ. ಅಂದರೆ ನಾವು ಅನೇಕ ವಿಧವಾಗಿ ಸೇವೆ ಮಾಡ್ತಾರೆ. ಕೆಲವರಿಗೆ ಯಜ್ಞ ಯಾಗಾದಿಗಳು ಮಾಡೋದು ಇಷ್ಟ, ಕೆಲವರಿಗೆ
ಅವನು ಪ್ರಾಚೀನ ಬರ್ಹಿ, ಯಜ್ಞಗಳು ಮಾಡೋದು ಅವನಿಗೆ ಬಹಳ ಇಷ್ಟ. ಕೆಲವರಿಗೆ ಶ್ರವಣ ಮಾಡೋದು ಇಷ್ಟ, ಕೆಲವರಿಗೆ ಪೂಜೆ ಮಾಡೋದು, ಕೆಲವರಿಗೆ ಜಪ ಮಾಡುವುದು. ಆದ ಕಾರಣ ಯಾರ ಸಾಧನಕ್ಕೆ ಎಷ್ಟೆಷ್ಟು ಕೊಡಬೇಕೋ ಅಷ್ಟಷ್ಟು ಪ್ರಸಾದವನ್ನು, ಅನುಗ್ರಹವನ್ನು ಮಾಡ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ ನೋಡ್ರಿ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಾರದೀಯ ಪುರಾಣದಲ್ಲಿರುವಂತಹ ಪ್ರಮಾಣವನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಏನಂತ? ಕರ್ಮಣ ತ್ವದಮಃ ಪ್ರೋಕ್ತಃ ಪ್ರಸಾದಃ ಶ್ರವಣಾದಿಭಿಃ ಮಧ್ಯಮೋ ಜ್ಞಾನಸಂಪತ್ಯ ಪ್ರಸಾದಸ್ತೋತ್ತಮೋ ಮತಃ ಪ್ರಸಾದಾತ್ವಧಮಾತ್ ವಿಷ್ಣೋಃ ಸ್ವರ್ಗಲೋಕಃ ಪ್ರಕೀರ್ತಿತಃ ಮಧ್ಯಮಾಜ್ಜನಲೋಕಾದಿರುತ್ತಮಸ್ತ್ವೇವ ಮುಕ್ತಿದಃ ಅಂತ ನಾರದೀಯ ಪುರಾಣದಲ್ಲಿರುವ ಪ್ರಮಾಣವನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಯಾಕೆ? ಸ್ವರ್ಗಲೋಕಕ್ಕೆ ಕಾರಣವಾದದ್ದು ಯಾವುದು? ಯಜ್ಞಯಾಗಾದಿಗಳು. ಸ್ವರ್ಗಕಾಮೋ ಯಜೇತ ಪುತ್ರಕಾಮೋ ಯಜೇತ. ನಿಮಗೆ ಸ್ವರ್ಗ ಬೇಕು ಅಂತ ಹೇಳಿದ್ರೆ ಅದನ್ನು ಕುರಿತು ಯಜ್ಞವನ್ನು ಮಾಡಿದರೆ ನಿಮಗೆ ಸ್ವರ್ಗಲೋಕ ಸಿಗತ್ತೆ. ಮಕ್ಕಳು ಬೇಕು ಕುರಿತು ಯಾಗ ಮಾಡಿದರೆ ಮಕ್ಕಳು ಸಿಗುತ್ತಾರೆ. ಇವು ಸ್ವರ್ಗಕಾಮೋ ಯಜೇತ ಅಂತ ಹೇಳಿದಾಗ, ಸ್ವರ್ಗ ನನಗೆ ಬೇಕು ಅಂತ ಯಾಗವನ್ನು ಮಾಡಿದಾಗ ಸ್ವರ್ಗ ಲಭಿಸುತ್ತೆ ಅಷ್ಟೇ, ಅದಕ್ಕೆ ಮೀರಿ ಫಲವನ್ನು ಸಿಗೋದಿಲ್ಲ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ನಾವು ಸ್ವರ್ಗಲೋಕಕ್ಕೆ ಬೇಕಾದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಹೋದಾಗ, ಯಜ್ಞ ಮಾಡಿಕೊಂಡಾಗ ಸ್ವರ್ಗಲೋಕಕ್ಕೆ ಹೋಗ್ತೇವೆ. ನಮ್ಮ ಪುಣ್ಯ ಖಾಲಿ ಆಗೋಯ್ತು ಅಂದರೆ ಮತ್ತು ಕೆಳಗೆ ಬೀಳ್ತೇವೆ. ಅದು. ಇನ್ನು ಶ್ರವಣ, ಭಗವಂತನ ಗುಣಗಳನ್ನು ಇವುಗಳನ್ನ ಶ್ರವಣಾದಿಗಳಿಂದ ಮಧ್ಯಮ ಮಟ್ಟದ ಭಗವತ್ ಪ್ರಸಾದ ಸಿದ್ಧಿಸುತ್ತೆ. ಇದು ಜನೋಲೋಕಾದಿಗಳವರೆಗೂ ಕಾರಣವಾಗುತ್ತೆ. ಕೇಳೋದು, ಭಗವಂತನ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಅಂತೇಳಿ ಏನು ನವವಿಧ ಭಕ್ತಿಗಳಿದೆ, ಆ ನವವಿಧ ಭಕ್ತಿಗಳಲ್ಲಿ ಕೇಳೋದರಿಂದ ಭಗವತ್ ಪ್ರಸಾದ ಸಿದ್ಧಿಸುತ್ತೆ. ಒಂದು ಮಧ್ಯಮ ಮಟ್ಟದಲ್ಲಿ ಭೂಲೋಕ, ಭೂವರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಏನು ಮೇಲೆ 7 ಲೋಕಗಳಿದೆ, ಜನಲೋಕಾದಿಗಳವರೆಗೂ ಅಂತಹ ಕಾರಣವಾಗುತ್ತೆ. ಇನ್ನು ಜ್ಞಾನ ಸಂಪತ್ತಿನಿಂದ, ಅದಕ್ಕೆ ಜ್ಞಾನ ಎಲ್ಲದಕ್ಕಿಂತ ದೊಡ್ಡದು. ಜ್ಞಾನ ಸಾಧನೆಯಿಂದ, ಜ್ಞಾನ ರೂಪದಲ್ಲಿ ಸೇವೆ ಮಾಡೋದರಿಂದ ಉತ್ತಮ ಮಟ್ಟದ ಭಗವತ್ ಪ್ರಸಾದ ಸಿಗತ್ತೆ. ಈ ಉತ್ತಮ ಯಾವುದು ಅಂತ ಹೇಳಿದ್ರೆ ಜ್ಞಾನ ಸಾಧನೆ, ಜ್ಞಾನ ಸಂಪಾದನೆ. ಇದು ಈ ಉತ್ತಮ ಪ್ರಸಾದ ಮೋಕ್ಷ ಪುರುಷಾರ್ಥವನ್ನು ಸಾಧಿಸುವುದಕ್ಕೆ ಸಾಧನೆವಾಗತ್ತೆ. ಅದಕ್ಕೆ ಆಚಾರ್ಯರು ಬ್ರಹ್ಮಸೂತ್ರ ಅಣುಭಾಷ್ಯದಲ್ಲಿ ಜ್ಞಾನೇನೈವ ಪರಂ ಪದಂ ಮಿಥ್ಯಾಜ್ಞಾನೇನ ಚ ತಮಃ, ಅದಕ್ಕೆ ಜ್ಞಾನೇನೈವ ಪರಂ ಪದಂ, ಜ್ಞಾನದಿಂದಲೇ ಪರಮ ಪದ ಅಂದರೆ ಮೋಕ್ಷ ಅಂತ ಆಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಈ ಲೋಕದಲ್ಲಿ ಜ್ಞಾನಕ್ಕಿಂತ ಪವಿತ್ರವಾದದ್ದು ಯಾವುದೂ ಇಲ್ಲ. ಆದ ಕಾರಣ ಜ್ಞಾನ ಎಂಬುದು ಬಹಳ ಮುಖ್ಯವಾದದ್ದು. ಚತುರ್ವಿಧ ಪುರುಷಾರ್ಥಗಳಲ್ಲಿ ಜ್ಞಾನವೂ ಬೇಕು. ಜ್ಞಾನ ಮುಖ್ಯವಾದ ಸಾಧನೆಯಾಗತ್ತೆ ಮೋಕ್ಷವನ್ನು ಸಾಧನೆ ಮಾಡುವುದಕ್ಕೆ. ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾದ ಪುರುಷಾರ್ಥ ಯಾವುದು? ಮೋಕ್ಷವು. ಆ ಮೋಕ್ಷ ಸಾಧನೆಗೆ ಭಗವಂತನ ಜ್ಞಾನ ನಮಗೆ ಅತ್ಯವಶ್ಯಕ ಅಂಥೇಳಿ ನಮಗೆ ಆಚಾರ್ಯರು ಹೇಳ್ತಾ, ಇನ್ನು ಈ ಪುರುಷಾರ್ಥ ಶ್ರೇಷ್ಠವಾದ ಮೋಕ್ಷವು ಭಗವಂತನ ಪರೋಕ್ಷ ಜ್ಞಾನದಿಂದ ನಮಗೆ ಲಭಿಸುತ್ತೆ. ಈ ಪರೋಕ್ಷ ಜ್ಞಾನ, ಭಗವಂತನ ಪರೋಕ್ಷ ಜ್ಞಾನ ಏನು ಮಾಡುತ್ತೆ? ರಜೋಗುಣದಿಂದ ಹುಟ್ಟುವಂತಹ ಕಾಮಕ್ರೋಧಾದಿಗಳು ಭಗವಂತನ ಜ್ಞಾನವನ್ನು ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆಯುವುದಕ್ಕೆ ಪ್ರತಿಬಂಧಕವಾಗಿರುತ್ತೆ. ಆ ಪ್ರತಿಬಂಧಗಳನ್ನು ಪರೋಕ್ಷ ಜ್ಞಾನ ಬಗಲಿಗೆ ಕಳಿಸಿ ನಾಶ ಮಾಡಿ
ನಮಗೆ ಭಗವಂತನ ಅಪರೋಕ್ಷ ಜ್ಞಾನ ಪಡೆಯಲಿಕ್ಕೆ ಪರೋಕ್ಷ ಜ್ಞಾನ ನಮಗೆ ಸಾಧನವಾಗತ್ತೆ. ಭಗವಂತನ ಜ್ಞಾನ ಅವಿಜ್ಞಾಯ ಪರಮ್ಮತ್ತೋ ಜಯ ಕಾಮಸ್ಯ ವೈಕುತಃ ಅಂತ ಆಚಾರ್ಯರ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅಥೋ ಅನಂತೇನ ತಥಾಹಿ ಲಿಂಗಂ ಬ್ರಹ್ಮಸೂತ್ರದಲ್ಲಿ ಹೇಳ್ತಾ ಆ ಸೂತ್ರ ಹೇಳುತ್ತೆ. ಅದಕ್ಕೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರು ನಾರಾಯಣಾಧ್ಯಾತ್ಮ ಗ್ರಂಥದ ಒಂದು ಪ್ರಮಾಣವನ್ನು ಉಲ್ಲೇಖ ಮಾಡ್ತಾ ನಿತ್ಯಾವ್ಯಕ್ತೋಪಿ ಭಗವಾನ್ ಈಕ್ಷ್ಯತೆ ನಿಜಶಕ್ತಿತಃ ತಮೃತೆ ಪರಮಾತ್ಮಾನಂ ಕಹ ಪಶ್ಯೇತಾಮಿತಂ ಪ್ರಭುಂ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಪರೋಕ್ಷ ಜ್ಞಾನದಿಂದ ಭಗವಂತನ ಅಪರೋಕ್ಷ ಜ್ಞಾನ ಸಿಗತ್ತೆ. ಭಗವಂತನ ಅಪರೋಕ್ಷ ಜ್ಞಾನ ಸಂಪಾದಿಸುವುದಕ್ಕೆ ಭಗವಂತನ ಪರೋಕ್ಷ ಜ್ಞಾನ ಅತ್ಯವಶ್ಯಕ. ಬರೇ ಭಗವಂತನ ಪರೋಕ್ಷ ಜ್ಞಾನ ಅವಶ್ಯಕವಲ್ಲದೆ ಭಗವಂತನ ಪ್ರಸಾದ ಅತ್ಯವಶ್ಯಕ. ಭಗವಂತನ ಸ್ವಭಾವ ಏನು ಅಂತ ಹೇಳಿದ್ರೆ ಅವನು ಅವ್ಯಕ್ತವಾಗಿರ್ತಾನೆ, ಅಂದರೆ ವ್ಯಕ್ತವಾಗದೇ ಇರ್ತಾನೆ. ಅವ್ಯಕ್ತ ಸ್ವಭಾವವುಳ್ಳದ ಭಗವಂತನನ್ನು ಅವನ ಪ್ರಸಾದದಿಂದಲೇ ಅವನ ಅನುಗ್ರಹದಿಂದಲೇ ನಾವು ಅವನ ರೂಪವನ್ನು ಕಾಣಬೇಕು. ಭಗವಂತ ತನ್ನ ಸಾಮರ್ಥ್ಯದಿಂದ ಯಾರು ತನ್ನ ಪರೋಕ್ಷ ಜ್ಞಾನದಿಂದ ಜೀವರು ಸಾಧನೆ ಮಾಡ್ತಾರೆ ಅವರಿಗೆ ತನ್ನ ರೂಪವನ್ನು ವ್ಯಕ್ತಗೊಳಿಸುತ್ತಾನೆ ಅಂತ ಹೇಳ್ತಾ ಇದೆ. ಇಲ್ಲಿ ನಮಗೆ ಇಲ್ಲಿ ಪರೋಕ್ಷ ಜ್ಞಾನ ಅಂದರೆ ಏನು, ಅಪರೋಕ್ಷ ಜ್ಞಾನ ಅಂದರೆ ಏನು ಅಂತ ನಾವು ಡಿಫರೆನ್ಸ್ ತಿಳ್ಕೋಬೇಕು. ಪರೋಕ್ಷ ಜ್ಞಾನ, ನಾವು ಮಹಾಜ್ಞಾನಿರಿಯವರು ಏನು ಎಲ್ಲ ಶಾಸ್ತ್ರಗಳನ್ನು ಓದಿಬಿಟ್ಟಿದ್ದಾರೆ, ಷಡ್ ದರ್ಶನಗಳು ಓದಿದ್ದಾರೆ, ಎಲ್ಲ ವೇದಗಳು ಓದಿದ್ದಾರೆ, ಆಚಾರ್ಯರ ಸರ್ವಮೂಲ ಗ್ರಂಥಗಳೆಲ್ಲ ಓದಿಬಿಟ್ಟಿದ್ದಾರೆ. ಸುಧಾವನ್ನು ಶ್ರೀಮನ್ ನ್ಯಾಯಸುಧಾವನ್ನು ಅನೇಕ ಬಾರಿ ಮಂಗಳ ಮಾಡಿದ್ದಾರೆ, ವ್ಯಾಸತ್ರಯವನ್ನು ಅನೇಕ ಬಾರಿ ಮಂಗಳ ಮಾಡಿದ್ದಾರೆ. ಮಹಾಜ್ಞಾನಿಗಳು ಅಂತ ಹೇಳ್ತೇವೆ. ಇವೆಲ್ಲವೂ ಕೂಡ ಈ ಎಲ್ಲ ಗ್ರಂಥಗಳು ಭಗವಂತನ ಜ್ಞಾನವನ್ನು ಕೊಡ್ತಾ ಇದೆ. ಭಗವಂತ ಎಂಥವನು, ಅವನು ಹೇಗಿರ್ತಾನೆ, ಅವನ ಲಕ್ಷಣಗಳೇನು, ಅವನ ಮಹಿಮೆಗಳೇನು ಅಂತ ಇವೆಲ್ಲವೂ ನಮಗೆ ತಿಳಿಸಿಕೊಡ್ತಾ ಇದೆ. ಇದು ಭಗವಂತನ ಪರೋಕ್ಷ ಜ್ಞಾನ. ಭಗವಂತನು ಎಂಥವನು ಅಂತ ತಿಳಿದುಕೊಂಡು ಅವನ ಲಕ್ಷಣಗಳನ್ನು ತಿಳ್ಕೊಂಡು, ಎಂಥವನು ಭಗವಂತ ಸರ್ವೋತ್ತಮ, ಭಗವಂತ ಸರ್ವತಂತ್ರ ಸ್ವತಂತ್ರ, ಅನಂತ ಕಲ್ಯಾಣ ಗುಣಪರಿಪೂರ್ಣ, ದೋಷದೂರ, ಅವನೇ ಜ್ಞೇಯ, ಅವನೇ ಗಮ್ಯ, ಸಕಲ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಪ್ರತಿಪಾದ್ಯನು ಅಂತ ಈ ರೀತಿಯಾಗಿ ಭಗವಂತನ ಲಕ್ಷಣಗಳನ್ನು ನಾವು ತಿಳ್ಕೊಂಡಾಗ ಅದು ಭಗವಂತನ ಜ್ಞಾನ. ಈ ಶಾಸ್ತ್ರಗಳೆಲ್ಲವೂ ಕೂಡ ಎಲ್ಲ ಗ್ರಂಥಗಳು ಭಗವಂತನ ಹೀಗಿರ್ತಾನೆ ಎಂಬ ಜ್ಞಾನವನ್ನು ಕೊಡುತ್ತವೆ. ಅದು ಪರೋಕ್ಷ ಜ್ಞಾನ. ಆ ಪರೋಕ್ಷ ಜ್ಞಾನವನ್ನು ನಾವು ಸಂಪಾದನೆ ಮಾಡಿಕೊಂಡು ಭಗವಂತನನ್ನು ಶ್ರವಣ ಮನ ನಿಧಿ ಧ್ಯಾಸನ ಅವನನ್ನು ಧ್ಯಾನ ಮಾಡಿದಾಗ, ಅಂದರೆ ನಮ್ಮ ಮನಸ್ಸನ್ನು ಅವನಲ್ಲೇ ಲಗ್ನ ಮಾಡಿ ಅವನಲ್ಲೇ ನಮ್ಮ ಮನಸ್ಸಿಟ್ಟಾಗ, ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರ ಮನವನಿತ್ತರೆ ತನ್ನ ನೀವ, ನಮ್ಮ ಮನಸ್ಸನ್ನು ಅವನಿಗೆ ಕೊಟ್ಟರೆ ಅವನನ್ನು ಕೊಟ್ಕೊಳ್ತಾನಂತೆ ನಮಗೆ. ಹೇಗೆ ಏನು ಮನಸ್ಸನ್ನು ಭಗವಂತನಿಗೆ ಕೊಡುವುದಕ್ಕೆ ಅದೇನಾದರೂ ಒಂದು ಭೌತಿಕವಾದ ಪದಾರ್ಥವ ಅಂದರೆ ಅಲ್ಲ. ಮನಸ್ಸು ಅವನಿಗೆ ಕೊಡುವುದು ಅಂದರೆ ನಮ್ಮ ಮನಸ್ಸಿನಲ್ಲಿ ಭಗವಂತನಿಗೆ ಬಿಟ್ಟು ಬೇರೆ ಯಾವುದಕ್ಕೂ ಸ್ಥಾನವನ್ನು ಕೊಡದೆ ನಮ್ಮ ಮನಸ್ಸು ತುಂಬ ಅವನನ್ನೇ ತುಂಬಿಕೊಳ್ಳುವುದು, ಅವನನ್ನೇ ಆಲೋಚನೆ ಮಾಡೋದೇ ಮನಸ್ಸು ಕೊಡುವುದು. ಹೀಗೆ ಭಗವಂತನ ಅವನ ಜ್ಞಾನ ಸಂಪಾದನೆ ಮಾಡಿಕೊಂಡು ಅವನಲ್ಲೇ ಮನಸ್ಸಿಟ್ಟು ಅವನನ್ನೇ ಧ್ಯಾನ ಮಾಡಿದಾಗ ಯದ್ಭಾವಂ ತದ್ಭವತಿ, ಅವನನ್ನೇ ನಾವು ಧ್ಯಾನ ಮಾಡ್ತಾ ಇದ್ದಾಗ ಅವನೇನು ಮಾಡ್ತಾನಂತೆ, ನಮ್ಮ ಸಾಧನೆ ಪೂರ್ತಿಯಾದಾಗ ಅವನಿಗೆ ಯಾವಾಗ ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಅವನಿಗೆ ಇಚ್ಛಾ ಬರುತ್ತೋ ಆವಾಗ ತಾನೇನು ಮಾಡ್ತಾನಂತೆ, ತನ್ನ ರೂಪವನ್ನು ನಮಗೆ ಪ್ರತ್ಯಕ್ಷ ಮಾಡ್ತಾನೆ, ದರ್ಶನವನ್ನು ಕೊಡ್ತಾನೆ. ಇಲ್ಲಿ ಅಪರೋಕ್ಷ ಜ್ಞಾನ ಅಂದರೆ ಏನು, ಪರೋಕ್ಷವಾಗಿ ಅವನಿರ್ತಾನೆ, ಅವ್ಯಕ್ತವಾಗಿ. ವ್ಯಕ್ತವಾಗುವುದು ಅಪರೋಕ್ಷ ಅಂದರೆ ಎದುರಿಗೆ ಕಾಣ್ತಾನೆ.
ಈ ಅಪರೋಕ್ಷ ಜ್ಞಾನದಲ್ಲೂ ಕೂಡ ಎರಡು ಅಪರೋಕ್ಷಗಳಿದೆ, ಬಾಹ್ಯಾಪರೋಕ್ಷ, ಬಿಂಬಾಪರೋಕ್ಷ ಅಂತೇಳಿ. ಬಾಹ್ಯಾಪರೋಕ್ಷ ಅಂತ ಹೇಳಿದರೆ ನಾವು ರಾಮಾಯಣ, ಭಾಗವತ, ಭಾರತ ಇವುಗಳನ್ನೆಲ್ಲ ಓದಿ ರಾಮನು ಹೀಗಿರ್ತಾನೆ, ಆಜಾನುಬಾಹುಂ ಅರವಿಂದ ದಳಾಯತಾಕ್ಷಂ ಎಲ್ಲ ಹೀಗಿರ್ತಾನೆ, ರಾಮನ ಕೃಷ್ಣನ ನಮ್ಮ ಇಷ್ಟವಾದ ಮೂರ್ತಿ ರಾಮನೋ ಕೃಷ್ಣನೋ ನರಸಿಂಹನೋ ಯಾವುದೋ ಒಂದು ರೂಪವನ್ನು ನಾವು ಧ್ಯಾನ ಮಾಡಿದಾಗ ಅವನ ಅನುಗ್ರಹ ಮಾಡಿ ರಾಮನಾಗಿ ಕೃಷ್ಣನಾಗಿ ನಮಗೆ ದರ್ಶನವನ್ನು ಕೊಡ್ತಾನೆ. ಅಪರೋಕ್ಷ ಜ್ಞಾನ. ಕಾಣಿಸದೇ ಇರುವ ಭಗವಂತ ನಮ್ಮ ಧ್ಯಾನಕ್ಕೆ ಮೆಚ್ಚಿ ಅನುಗ್ರಹ ಮಾಡಿ ಅವನ ದರ್ಶನವನ್ನು ಕೊಟ್ಟಾಗ ಅಪರೋಕ್ಷವಾಯಿತು, ಎದುರಿಗೆ ಬಂದು ನಿಂತ್ಕೊಂಡ. ಆದರೆ ಅದು ಬಾಹ್ಯಾಪರೋಕ್ಷವಷ್ಟೇ. ಆದರೆ ಅಪರೋಕ್ಷ ಅಂದರೆ ಬಿಂಬಾಪರೋಕ್ಷ, ಅದೇ ಅಪರೋಕ್ಷ ಜ್ಞಾನ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಜೀವನೂ ಸಾಧನೆ ಮಾಡುವುದಕ್ಕಾಗಿ ಭಗವಂತ ಪ್ರತಿಯೊಬ್ಬ ಜೀವರಲ್ಲಿ ಒಂದೊಂದು ಪ್ರತ್ಯೇಕ ರೂಪವಾಗಿ ತಗೊಂಡು ಬಿಂಬರೂಪಿಯಾಗಿ ಆ ಜೀವರ ಹೃದಯ ಕಮಲದಲ್ಲಿ ಇರ್ತಾನೆ. ಪ್ರತಿಯೊಬ್ಬ ಜೀವನು ತನ್ನ ಹೃದಯ ಕಮಲದಲ್ಲಿ ತನಗಾಗಿ ಮೀಸಲಾಗಿ ಇರುವ ಆ ಬಿಂಬನನ್ನು ದರ್ಶನ ಮಾಡುವುದೇ ಅಪರೋಕ್ಷ ಜ್ಞಾನ, ಅದೇ ಬಿಂಬಾಪರೋಕ್ಷ. ಅದಾದರೆ ಮಾತ್ರ ನಮಗೆ ಮುಕ್ತಿ ಆಗಲ್ಲ. ಆದ ಕಾರಣ ಯಾವಾಗ ನಮ್ಮ ಸಾಧನೆ ಪೂರ್ತಿಯಾಗತ್ತೆ ಆಗ ಭಗವಂತ ನಮ್ಮ ಹೃದಯ ಕಮಲದಲ್ಲಿ ನಮಗಾಗಿ ಮೀಸಲಾಗಿ ಪ್ರತಿಯೊಬ್ಬರಿಗೆ ಇರುವ ಆ ಬಿಂಬರೂಪ ದರ್ಶನವನ್ನು ಕೊಡ್ತಾನೆ. ಆವಾಗ ಅವನು ಅಪರೋಕ್ಷ ಜ್ಞಾನಿ ಅಂತ ಹೇಳ್ತಾರೆ. ನಾವು ಶ್ರೀಪಾದರಾಜರ ಅಪರೋಕ್ಷ ಜ್ಞಾನಿಗಳು, ವ್ಯಾಸರಾಜರ ಅಪರೋಕ್ಷ ಜ್ಞಾನಿಗಳು, ರಾಯರ ಅಪರೋಕ್ಷ ಜ್ಞಾನಿಗಳು ಅಂತ ನಾವೇನು ಹೇಳ್ಕೊಳ್ತೇವೆ, ಇದು ಅಪರೋಕ್ಷ ಜ್ಞಾನ ಅಂದರೆ ಬಿಂಬಾಪರೋಕ್ಷವೇ ಅಪರೋಕ್ಷ ಜ್ಞಾನ. ಅದು ಆದರೆ ಹೊರತು ಮುಕ್ತಿ ಆಗುವುದಿಲ್ಲ. ಅದು ಆಗಬೇಕು ಅಂತೇಳಿದರೆ ಭಗವಂತನ ಪ್ರಸಾದ ಅನುಗ್ರಹ ಬೇಕು. ಅಂತಹ ಪ್ರಸಾದವನ್ನು ನಮಗೆ ಕೊಡುವವನಾದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಇಲ್ಲಿ ನಮ್ಮ ಪರಮಪೂಜ್ಯ ವಿದ್ಯಾಸಾಗರ ಮಾಧವ ತೀರ್ಥರ ಸ್ವಾಮಿಗಳ ಒಂದು ಭಗವಂತ ಅವರಿಗೆ ಎಷ್ಟು ಅನುಗ್ರಹ ಮಾಡಿದ್ದಾನೆ ಎಂಬುದಕ್ಕೆ ನಿಮಗೆಲ್ಲರಿಗೂ ತಿಳಿದಿರುವ ವಿಷಯ. ಭಗವಂತ ಸುಪ್ರಸಾದ, ತನ್ನ ಭಕ್ತರನ್ನು ತಾನು ಅನುಗ್ರಹ ಮಾಡುವ ಶಕ್ತಿ ಉಳ್ಳವನು, ಆದ ಕಾರಣ ಸುಪ್ರಸಾದ ಅಂತ ಹೇಳುವುದರಲ್ಲಿ ವಿದ್ಯಾಸಾಗರ ಮಾಧವ ತೀರ್ಥರು ಎಲ್ಲರಿಗೂ ತಿಳಿದಂತೆ 24 ವರ್ಷಗಳ ಕಾಲ ಅವರು ಆ ವೇದಾಂತ ವಿದ್ಯಾ ಸಾಮ್ರಾಜ್ಯ ಪೀಠದಲ್ಲಿ ವಿರಾಜಮಾನರಾಗಿ ಅವರ ಯೋಗ್ಯತಾನುಸಾರ ಅವರ ಉಪಾಸ್ಯ ಮೂರ್ತಿ ಮಧ್ವಾರ್ಚಿತಂ ಮಹಾವೀರಂ ದರಸ್ಮಿತಂ ದಯಾನಿಧಿಂ ತನುಮಧ್ಯೆ ಲಸತ್ಖಡ್ಗಂ ತಂ ನಮಾಮಿ ರಘೂತ್ತಮಂ ಅಂತ ಏನು ಸ್ತೋತ್ರ ಮಾಡಿದ್ದಾರೆ, ಅವರಿಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ. ಅಪರೋಕ್ಷ ಅಂದರೆ ಏನು, ಅವರು ನಿತ್ಯ ಉಪಾಸನೆ ಮಾಡುವ ಪೂಜೆ ಮಾಡುವ ಮಧ್ವಾಚಾರ್ಯರ ಕರಾರ್ಚಿತ ಮೂಲ ವೀರರಾಮದೇವರ ಪ್ರತಿಮೆಯಲ್ಲಿ ಆ ಪೂಜೆ ಮಾಡುವಾಗ ಒಂದು ದಿನ ಅವರಿಗೆ ಒಂದು 5-6 ಆದ ಮೇಲೆ ಪೀಠಾಧಿಪತ್ಯವನ್ನು ಉತ್ತರಾಧಿಕಾರಿಗಳಾಗಿ ನೇಮಕ ಆದ 5-6 ವರ್ಷಗಳ ನಂತರದಲ್ಲಿ ಒಂದು ದಿನ ಪೂಜೆ ಮಾಡಿ ಮಂಗಳಾರತಿ ಮಾಡುವಾಗ ಅವರಿಗೆ ಆ ಪ್ರತಿಮೆಯಲ್ಲ ಭಗವಂತ ದರಹಾಸ ದರ್ಶನವನ್ನು ಕೊಟ್ಟ. ಆ ಪ್ರತಿಮೆಯಲ್ಲಿ ಆ ಭಗವಂತ ತುಟಿಗಳು ನಕ್ಕಂತೆ ದರಹಾಸ ದರ್ಶನವನ್ನು ಕೊಟ್ಟು, ಅದು ಶ್ರೀಗಳಿಗೆ ಅನುಭವವಾಗಿ ಅವರು ಕವಿಗಳಾದ ಕಾರಣ ವೀರರಾಮತವ ಪ್ರತಿಮೆ ಜಡವೋ ಚೇತನವೋ ಅಂತ ಹೇಳಿ ಅವರ ಒಂದು ಅನುಭವವನ್ನು ದೇವರ ನಾಮದಲ್ಲಿ ಬರೆದರು. ಅಂದರೆ ಅವರ ಗುರುಗಳ ಒಂದು ಸಾಧನೆಗೆ ಭಕ್ತಿಗೆ ಭಗವಂತ ಮೆಚ್ಚಿ ಏಕದೇಶ ಅಪರೋಕ್ಷ ಅಂದರೆ ಬಾಹ್ಯಾಪರೋಕ್ಷವನ್ನು ಅವರ ಉಪಾಸ್ಯ ಮೂರ್ತಿ ಕೊಟ್ಟ. ದರಹಾಸ ದರ್ಶನ ಅದು ಜಡ ಪ್ರತಿಮೆ, ಎಲ್ಲರಿಗೂ ಗೊತ್ತಿದೆ ವೀರರಾಮ ಪ್ರತಿಮೆ. ಆದರೆ ಆ ಜಡ ಪ್ರತಿಮೆ ಇದು ಜಡ ಪ್ರತಿಮೆಯಲ್ಲ, ಇದು ಚೇತನಾತ್ಮಕ ಪ್ರತಿಮೆ. ಅದಕ್ಕೆ ಸ್ವಾಮಿಗಳು ಯಾವಾಗೂ ತವ ಜಡವೋ ಚೇತನವೋ, ಲೋಹಾತ್ಮಕವಾದದ್ದಲ್ಲ, ಇದು ಚೇತನಾತ್ಮಕವಾದದ್ದು ಅಂತ ಅವರು ದೇವರ ನಾಮಗಳಲ್ಲಿ ಬರೀತಾರೆ. ಹಾಗೆ ಅವರ ಗುರುಗಳ ಒಂದು ಭಕ್ತಿಗೆ, ನಿಷ್ಠೆಗೆ, ತಪಸ್ಸಿಗೆ ಮೆಚ್ಚಿ ಭಗವಂತ ಆ ಉಪಾಸ್ಯ ಮೂರ್ತಿಯ ಒಂದು ಪ್ರತಿಮೆಯಲ್ಲಿ ಏಕದೇಶ ಬಾಹ್ಯಾಪರೋಕ್ಷವನ್ನು ಕೊಟ್ಟಿದ್ದಾರೆ ಭಗವಂತ. ಆದ ಕಾರಣ ಹೀಗೆ ಯಾರ ಭಕ್ತರ ಅವರವರ ಭಕ್ತಿಗೆ ತಕ್ಕಂತೆ ಅವರ ಸಾಧನೆಗೆ ತಕ್ಕಂತೆ ಭಗವಂತ ಅನುಗ್ರಹ ಮಾಡ್ತಾನೆ. ಆದ ಕಾರಣ ಅವನಿಗೆ ಸುಪ್ರಸಾದ. ಇಲ್ಲಿ ನಮ್ಮೆಲ್ಲರಿಗೂ ವಿದ್ಯಾಸಾಗರ ತೀರ್ಥರು ಅತ್ಯಂತ ಪ್ರಿಯವಾದ ಗುರುಗಳಾದ ಕಾರಣ ಮಧ್ಯ ಸಂದರ್ಭೋಚಿತವಾಗಿ ಅವರ ಒಂದು ಮಹಿಮೆಗಳನ್ನು ನಾವು ಸ್ಮರಿಸಲೇಬೇಕು.
ಅವರಿಂದ ಅವರ ಮೂಲಕ ನಾವು ಉದ್ಧಾರವಾಗಬೇಕು. ಆದ ಕಾರಣ ಅವರ ಒಂದು ಮಹಿಮೆಯನ್ನು, ಅವರ ಒಂದು ವೈಶಿಷ್ಟ್ಯತೆಯನ್ನು ಇಲ್ಲಿ ಸಂದರ್ಭೋಚಿತವಾಗಿ ಹೇಳಿದೆ. ಅಂತಹ ವಿದ್ಯಾಸಾಗರ ಮಾಧವ ತೀರ್ಥರ ಭಕ್ತಿಗೆ ಮೆಚ್ಚಿ ಅನುಗ್ರಹ ಮಾಡಿದ್ದಾನೆ ಭಗವಂತ. ಆದ ಕಾರಣ ಅವನು ಸುಪ್ರಸಾದ ಅಂತ ಅವನಿಗೆ ಹೆಸರು ಅಂತ ಹೇಳ್ತಾ, ಇನ್ನು ಭಗವಂತನ ಪ್ರಸಾದದಿಂದಲೇ, ಅನುಗ್ರಹದಿಂದಲೇ ಶ್ರವಣಾದಿ ತ್ರಯೋತ್ಪನ್ನ ದೃಷ್ಟ್ವೈವ ಸ್ವೇಚ್ಛೆಯ ಹರಿಹಿ ಪ್ರಸನ್ನೋ ಮುಕ್ತಿದೋ ನಿತ್ಯಮನ್ಯಥಾ ನ ಕಥಂಚನ ಅಂತ ಆಚಾರ್ಯರು ನ್ಯಾಯ ವಿವರಣೆಯಲ್ಲಿ ಹೇಳ್ತಾರೆ. ಹೀಗೆ ಸಾಧಕನು ಭಗವಂತನ ಪ್ರಸಾದದಿಂದಲೇ ಭಗವಂತನ ಅಪರೋಕ್ಷ ಜ್ಞಾನವನ್ನು ಸಂಪಾದಿಸಿದ್ದಾನೆ. ಆದ ಕಾರಣ ಅವನು ಇನ್ನಿಷ್ಟು ಪ್ರಸನ್ನನಾಗಿ ತನ್ನ ಭಕ್ತನ ಮೇಲೆ ಭಗವಂತ ಏನು ಮಾಡ್ತಾನೆ, ಅವನಿಗೆ ಮುಕ್ತಿಯನ್ನು ಕೊಡ್ತಾನೆ ಭಗವಂತ. ಅಂದರೆ ಮುಕ್ತಿಪ್ರದಾತ ಭಗವಂತ ಒಬ್ಬನು ಬಿಟ್ಟರೆ ಇನ್ನು ಯಾವನೂ ಇಲ್ಲ. ಅದರನ್ನೇ ಹೇಳ್ತಾ ಇದ್ದಾರೆ. ಮುಕ್ತಿ, ಮೋಕ್ಷ ಅನುಗ್ರಹ ಮಾಡುವುದು, ಮೋಕ್ಷವು ಪೂರ್ಣವಾಗಿ ಭಗವಂತನ ಅಧೀನವೇ ಆಗಿರೋದರಿಂದ ಅವನಿಂದ ನಾವು ಅನುಗ್ರಹೀತರಾಗಬೇಕು. ನಮ್ಮ ದೇಹಾಭಿಮಾನವನ್ನು ಬಿಟ್ಟು ಭಗವಂತನ ಮಹಿಮೆಯನ್ನು ತಳಕೊಂಡು ಅವನಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು. ಜ್ಞಾನಪೂರ್ವಕ, ಮಹಾತ್ಮ್ಯಜ್ಞಾನಪೂರ್ವಕವಾದ ಸುದೃಢವಾದ ಸರ್ವತೋಧಿಕವಾದಂತಹ ಭಕ್ತಿಯನ್ನು ಅವನಲ್ಲಿ ನಾವು ಮಾಡಬೇಕು. ಈ ರೀತಿ ಮಾಡಿದಾಗ ಸಂಸಾರ ಸಾಗರದಿಂದ ಸಂಸಾರವನ್ನು ನಾವು ದಾಟಬಹುದು ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ ಭಾಗವತದಲ್ಲಿ. ಯೇಷಾಂ ಸ ಏವ ಭಗವಾನ್ ದಯಯೇದನಂತಹ ಸರ್ವಾತ್ಮನ ಶ್ರಿತಪದೋ ಯದಿ ನಿರ್ವ್ಯಲೀಕಂ ತೇ ವೈ ವಿದಂತ್ಯತಿತರಂತಿ ಚ ದೇವಮಾಯಾಂ ನೈಷಾಂ ಮಮಾಹಮಿತಿ ಧೀಹಿ ಸ್ವಸೃಗಾಲ ಭಕ್ಷ್ಯೇ ಅಂತ ಭಾಗವತದಲ್ಲಿ ಬ್ರಹ್ಮದೇವರು ಹೇಳ್ತಾರೆ. ಆದ ಕಾರಣ ಭಗವಂತನ ಒಂದು ಪ್ರಸಾದದಿಂದ ಮಾತ್ರ ಮೋಕ್ಷ ಸಾಧ್ಯವಾಗತ್ತೆ ಅಂತ ಹೇಳ್ತಾ, ಇಲ್ಲಿ ಮೋಕ್ಷ ಅಂದರೆ ಏನು ನಮಗೆ ಹೇಳ್ತಾರೆ. ನೈಜಾನಂದ ಅಂದರೆ ಸ್ವಾಭಾವಿಕವಾದ ಸ್ವಭಾವರೂಪವಾದಂತಹ ಆನಂದ ಮೋಕ್ಷಾನಂದ. ಅದು ಭಗವಂತನ ಪರಮ ಪ್ರಸಾದದಿಂದ ಬರುತ್ತೆ ಅಂತ ಹೇಳ್ತಾ ಛಾಂದೋಗ್ಯೋಪನಿಷತ್ತು ಹೇಳುತ್ತೆ. ಏವಮೇವೈಷ ಸಂಪ್ರಸಾದೋ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂ ಜ್ಯೋತಿರೂಪ ಸಂಪದ್ಯಸ್ವೇನ ರೂಪೇಣಾಭಿನಿಷ್ಪದ್ಯತೆ ಸ ಉತ್ತಮ ಪುರುಷಃ ಏವಂ ಸಮ್ಯಕ್ ಪ್ರಸಾದೇನ ವಿಷ್ಣುರ್ಮುಕ್ತೋಪಿ ಯೋ ಪರಃ ಯಂ ಪ್ರಾಪ್ಯತೆ ನಿಜಾನಂದಮಾಪ್ನುವಂತಿ ಸ ಕೇಶವಃ ಅಂತ ಸಾಮಸಂಹಿತ ಎಂಬುವ ಒಂದು ಗ್ರಂಥದಲ್ಲಿ ಇರುವ ವಾಕ್ಯವನ್ನು ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ನಮಗೆ ಉಲ್ಲೇಖವಾಗತ್ತೆ. ಈ ರೀತಿಯಾಗಿ ಮೋಕ್ಷ ಅಂತ ಹೇಳಿದರೆ ಆ ಮುಕ್ತನಾಗಿ ಆ ನೈಜಾನಂದ ಅನುಭವವನ್ನು, ಸ್ವಾಭಾವಿಕವಾದ ಆನಂದದ ಅನುಭವವನ್ನು ಕೊಡತಕ್ಕವನು, ಅನುಗ್ರಹ ಮಾಡತಕ್ಕ ಶಕ್ತಿ ಉಳ್ಳವನು ಭಗವಂತನು. ಆದ ಕಾರಣ ಅವನಿಗೆ ಸುಪ್ರಸಾದ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ, ಇಲ್ಲಿ ಮೋಕ್ಷ ಅಂದರೆ ಏನು ಮತ್ತು ನೈಜಾನಂದ ಅಂದರೆ ಏನು ಅದು ಕೇಳ್ತಾರೆ ವ್ಯಾಸರಾಜರು. ನೈಜ ಸುಖಾನುಭೂತಿ, ಮುಕ್ತಿ ಅಂದರೆ ಹೇಳಿ ನೈಜ ಸುಖಾನುಭೂತಿ, ಸುಖಾನುಭವವೇ ಮುಕ್ತಿ ಅಂತ ವ್ಯಾಸರಾಜರು ನವರತ್ನಗಳಲ್ಲಿ ಹೇಳ್ತಾರೆ. ಮೋಕ್ಷ ಅಂದರೆ ಏನು, ನೈಜಾನಂದ ಅಂದರೆ ಏನು ಎಂಬುವ ವಿಷಯವನ್ನೆಲ್ಲವೂ ಅವುಗಳನ್ನು ಕೊಡುವವನಾದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಆ ನೈಜಾನಂದ ಮೋಕ್ಷ ಅಂದರೆ ಏನು ಎಂಬುವ ವಿವರಣೆಯನ್ನು ನಾಳೆ ಹೇಳ್ಕೊಳ್ತಾ, ಇನ್ನೂ ಸುಪ್ರಸಾದ ಎಂಬುವ ಹೆಸರಿಗೆ ಸಾಕಷ್ಟು ಅರ್ಥಗಳಿದೆ ಪ್ರಮಾಣಗಳ ಜೊತೆಗೆ, ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.